ಜೆಡಿಎಸ್ ಅಭ್ಯರ್ಥಿ ಮಾತನಾಡಿದ್ದನ್ನು ಗಮನಿಸಿದ್ರಿ. ಜೆಡಿಎಸ್ನ ಶಾಸಕರು ಈಗ ಗುಂಪಾಗಿ ಬಂದು ಮತ ಚಲಾಯಿಸಿದ್ದಾರೆ. ದೇವನಹಳ್ಳಿಯ ರೆಸಾರ್ಟ್ನಲ್ಲಿದ್ದರು ನಿನ್ನೆ, ಈಗ ಅಲ್ಲಿಂದ ಹೊರಟು ಬಂದಿದ್ದಾರೆ. ಬಸ್ನಲ್ಲಿ ಒಟ್ಟಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ ಜೆಡಿಎಸ್ನ ಶಾಸಕರು. ಒಟ್ಟು 16 MLAಗಳಿದ್ರು ಅಲ್ಲಿ, ಇಬ್ಬರನ್ನ ಹೊರತುಪಡಿಸಿ. ಹನೂರಿನ ಮಂಜುನಾಥ್ ಇರಲಿಲ್ಲ ಮತ್ತು GT ದೇವೇಗೌಡ ಇರಲಿಲ್ಲ. ಈಗ ಗುಂಪಾಗಿ ಬರ್ತಾ ಇರೋದು ಜೆಡಿಎಸ್ನ ಶಾಸಕರು, ರೆಸಾರ್ಟ್ ಅಲ್ಲಿ ಇದ್ದಂತ ಶಾಸಕರು. ನೋಡ್ತಾ ಇದ್ದೀರಿ, ಅರಕಲಗೂಡು ಮಂಜು ಅವರನ್ನ ಗಮನಿಸಬಹುದು ನೀವು. ಉಳಿದಂತೆ ಬೇರೆ ಬೇರೆ ಶಾಸಕರು ಮತ ಚಲಾಯಿಸೋದಕ್ಕೆ ಹೋಗ್ತಾ ಇದ್ದಾರೆ. ಒಟ್ಟು 18 MLAಗಳು ಜೆಡಿಎಸ್ನಲ್ಲಿ. ಇಬ್ಬರು ಪ್ರತ್ಯೇಕವಾಗಿದ್ರು. ಒಬ್ಬರು GT ದೇವೇಗೌಡ ಮೊದಲನೆಯವರಾಗಿ ಅವರು ಬಂದು ಓಟ್ ಹಾಕಿದ್ರು. ಹನೂರು ಮಂಜುನಾಥ್ ಆ ನಂತರ ಬಂದರು. ಈಗ ಉಳಿದ ಎಲ್ಲ ಶಾಸಕರು ಒಟ್ಟಾಗಿ ಗುಂಪಾಗಿ ಬಂದಿದ್ದಾರೆ. ಜೆಡಿಎಸ್ ಬಳಿ ಸದ್ಯ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಸಾಮರ್ಥ್ಯ ಇಲ್ಲ. ಒಗ್ಗಟ್ಟಿನ ಪ್ರದರ್ಶನ ಸದ್ಯಕ್ಕಾಗಿದೆ. GT ದೇವೇಗೌಡ ಕೈ ಕೊಟ್ಟರು ಅನ್ನುವಂತ ಚರ್ಚೆ ಇತ್ತು. ಬಟ್ GT ದೇವೇಗೌಡರು ಜೆಡಿಎಸ್ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ. ಹನೂರು ಮಂಜುನಾಥ್ ಕೈ ಕೊಟ್ಟರು ಅಂತ ಭಾವಿಸಲಾಗಿತ್ತು. ಇಲ್ಲ, ಹನೂರು ಮಂಜುನಾಥ್ ಬಂದು ಓಟ್ ಹಾಕಿದ್ದಾರೆ. ಉಳಿದಂತೆ 16 ಜನ MLAಗಳು ಜೊತೆಗಿದ್ದಾರೆ. ನೋಡ್ತಾ ಇದ್ದೀರಿ, ಮತ ಚಲಾಯಿಸೋದಕ್ಕಿಂತ ಮುಂಚೆ ಅವರು ಒಟ್ಟಿಗೆ ಸೇರಿ ನಿರ್ಧಾರವನ್ನು ತೆಗೆದುಕೊಂಡಿರು. ಇನ್ನು ಬಿಜೆಪಿ ಉಚ್ಚಾಟಿತ ಶಾಸಕರು 3, ಅದರಲ್ಲಿ 2 ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅನ್ನೋದು ಆಲ್ಮೋಸ್ಟ್ ಖಚಿತವಾಗಿದೆ. ಆತ್ಮಸಾಕ್ಷಿಯ ಮತ ಹಾಕಿದ್ದೀವಿ. ಬಿಜೆಪಿಯವರು ನಮ್ಮ ಬಳಿ ಓಟ್ ಕೇಳಲಿಲ್ಲ, ಕಾಂಗ್ರೆಸ್ ಅವರು ಕೇಳಿದ್ರು. ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾಗಿ ನಮಗೆ ಸಹಕರಿಸ್ತೀವಿ ಅಂತ ಹೇಳಿದ್ರು. ಆತ್ಮಸಾಕ್ಷಿಯ ಓಟನ್ನು ನಾವು ಹಾಕಿದ್ದೀವಿ. ಶಿವರಾಮ್ ಹೆಬ್ಬಾರ್ ಮಾತನಾಡಿದ್ದಾರೆ, ST ಸೋಮಶೇಖರ್ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರನ್ನ ಭೇಟಿಯೂ ಆಗಿದ್ದಾರೆ. ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ನಿನ್ನೆ ರೆಸಾರ್ಟಿಗೂ ಹೋಗಿದ್ರು ಇಬ್ಬರು. ಇವತ್ತು ಪ್ರತ್ಯೇಕವಾಗಿ ಬಂದರು. ಇವರು ಕಾಂಗ್ರೆಸ್ ಶಾಸಕರ ಜೊತೆಗೆ ಬರಲಿಲ್ಲ, ಪ್ರತ್ಯೇಕವಾಗಿ ಬಂದ್ರೂ ಕೂಡ ಮಾತಿನ ಧಾಟಿ ಹೆಂಗಿತ್ತು ಅಂತಂದ್ರೆ ಕಾಂಗ್ರೆಸ್ ಬೆಂಬಲಿಸೋದು ಖಚಿತ ಅನ್ನೋ ರೀತಿಯಲ್ಲಿತ್ತು, ಅಥವಾ ಕಾಂಗ್ರೆಸ್ಗೆ ವೋಟ್ ಹಾಕೋದು ಖಚಿತ ಅನ್ನೋ ರೀತಿಯಲ್ಲಿತ್ತು. ನಾವು ಮತ್ತು ಸೋಮಶೇಖರ್ ಇಬ್ಬರೂ ಕೂಡ ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಮಗೆ ಸೌಜನ್ಯಕ್ಕೂ BJP ಮತ ಹಾಕಿ ಅಂತ ಸೌಜನ್ಯಕ್ಕೂ ದೂರವಾಣಿಯಲ್ಲಿ ಕೂಡ ನಮ್ಮನ್ನು ಕೇಳಿಲ್ಲ. JDS ಅಂತೂ ನಮ್ಗೆ ಕೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. BJP ಯಾಕೆ ನಮಗೆ ಕೇಳಿಲ್ಲ ಅಂದರೆ BJPಗೆ JDS ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ. BJP ಗೆಲ್ಲೋದು JDSಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಮತ ಕೇಳಿಲ್ಲ ಅಂತ ನಾವು ಅಂದುಕೊಂಡಿದ್ದೀವಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಮುಖಂಡರೆಲ್ಲ ಸೇರಿ ನಮಗೆ ಮತದಾನ ಮಾಡಿ ನಿಮ್ಮ ಸಹಾಯ ಮಾಡ್ತೀವಿ, ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಕರೆದಿದ್ದು, ಹೋಗಿದ್ವಿ, ಕೇಳ್ಕೊಂಡು ಬಂದಿದ್ದೀವಿ. ನಾವೇನು ರೆಸಾರ್ಟಲ್ಲಿ ಹೊಡೆದಿಲ್ಲ, ಶಾಸಕಾಂಗ ಸಭೆಯಲ್ಲಿ ಭಾಗವಹಿಸಿಲ್ಲ, ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಇಬ್ಬರೂ ಸೇರಿ ಬಂದಿದ್ದೀವಿ, ಆತ್ಮಸಾಕ್ಷಿ ಮತದಾನ ಮಾಡಿದ್ದೇವೆ. ನಿಶ್ಚಿತವಾಗಿಯೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಮೊದಲ ಆದ್ಯತೆ. ನಾವು ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.